ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಭಾರೀ ಮಳೆಯಿಂದಾಗಿ ದೊಡ್ಡಬಳ್ಳಾಪುರದ ತಿರುಮಗೊಂಡನಹಳ್ಳಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಆಂಜಿನಮ್ಮ, ವಿಜಯಮ್ಮ ಹಾಗೂ ಪಂಚಾಯತ್ ಸದಸ್ಯೆ ನಂಜಮ್ಮ ಮನೆ ಸೇರಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿ ಸ್ವಚ್ಛಗೊಳಿಸಲು ಹಲವು ಬಾರಿ ಮನವಿ ಮಾಡಿದ್ರೂ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯತೆ ವಹಿಸಿದ್ದಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ. ಅತ್ತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲೂ ಮಳೆ ರಗಳೆ ತಂದೊಡ್ಡಿದೆ. ಹೆದ್ದಾರಿ ನಿರ್ಮಿಸಿ 2 ವರ್ಷ ಕಳೆಯುವಷ್ಟರಲ್ಲಿ ಮಳೆಗೆ ರಸ್ತೆ ಕಿತ್ತು ಬಂದಿದೆ. ಹೆದ್ದಾರಿ ಬದಿಯಲ್ಲೇ ಮೊಣಕಾಲುದ್ದದ ಹಳ್ಳಗಳು ಬಿದ್ದಿವೆ. ಇದರಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ರಸ್ತೆ ಹಾಳಾಗಿದೆ. ನಗರದ ಹಲವು ಕಡೆಗಳಲ್ಲಿ ಪಾದಾಚಾರಿ ಸುರಂಗ ಮಾರ್ಗಗಳು ಅಧೋಗತಿಗೆ ತಲುಪಿವೆ. ಜನರಿಗೆ ಅನುಕೂಲ ಆಗುತ್ತೆ ಎಂಬ ನೆಪದಲ್ಲಿ ಬಿಬಿಎಂಪಿ ಇವುಗಳನ್ನು ನಿರ್ಮಿಸಿತ್ತು. ಹಣ ಪೋಲಾಗಿದ್ದನ್ನ ಬಿಟ್ರೆ ಇವುಗಳಿಂದ ಯಾರಿಗೂ ಉಪಯೋಗವಾಗ್ತಿಲ್ಲ. ನಿರ್ವಹಣೆ ಕೊರತೆಯಿಂದಾಗಿ ಇವು ಬಂದಾಗಿದ್ರಿಂದ ಜನ ಅಪಾಯದಲ್ಲೇ ರಸ್ತೆ ದಾಟ್ತಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂಜಾಬ್ ಐಪಿಎಲ್ ಪಂದ್ಯದಿಂದಾಗಿ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಡೆತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಫ್ಯಾನ್ಸ್ ಕಿಕ್ಕಿರಿದು ಸೇರಿದ್ರು. ಇದರಿಂದಾಗಿ ಕಸ್ತೂರ್ಬಾ ರಸ್ತೆ, ಎಂಜಿ ರಸ್ತೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಕ್ರೀಡಾಂಗಣದ ಸುತ್ತಮುತ್ತ ಪೊಲೀಸರು ಪಾರ್ಕಿಂಗ್ ನಿಷೇಧಿಸಿದ್ರು.